ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಪುಷ್ಪ 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 ಅಂತ ಎಲ್ಲಾರು ಅಂತಿದ್ರು. ಅದಕ್ಕೆ ಪುಷ್ಪ ಏನು ಅಂದ್ಬಿಟ್ಟು ನೋಡಕ್ ಹೋಗಿದ್ವಿ. ಗೊತ್ತಾಯ್ತು ಅಲ್ಲಿ ಪಾರ್ಟ್ 2 ಅಂತೆ. ಪಾರ್ಟ್ 2 ಅಲ್ಲ, ಅದು ಪಾರ್ಟ್ 3. ಸ್ಟಾರ್ಟಿಂಗ್ 10 ನಿಮಿಷ ಪಾರ್ಟ್ 3 ನಡೆಯುತ್ತೆ, ಆಮೇಲೆ ಬ್ಯಾಕ್ ಸ್ಟೋರಿ ಹೋಗುತ್ತೆ, ಅದೇ ಪಾರ್ಟ್ 2. ದಟ್ ಈಸ್ ಪುಷ್ಪ 2 ದ ರೂಲ್ ಅಂತ ಟೈಟ್ಲ್ ಏನೈತೆ ಅದನ್ನೇ ಪಿಕ್ಚರ್ ಅಲ್ಲಿ ತೋರಿಸವ್ರೆ. ಆಸ್ ಸಿಂಪಲ್ ಆಸ್ ದಟ್. ಸೊ ಓವರ್ ಆಲ್ ಮೂವಿ ಚೆನ್ನಾಗೈತೆ. 3 ಅವರ್ 20 ನಿಮಿಷ ಐತೆ. 3 ಅವರ್ 20 ನಿಮಿಷ ಫುಲ್ ಆನ್ ಎಂಟರ್ಟೈನ್ಮೆಂಟ್. ನೆಕ್ಸ್ಟ್ ಪ್ರೋ ಮ್ಯಾಕ್ಸ್, ಎಲ್ಲರೂ ಎಂಟರ್ಟೈನ್ಮೆಂಟ್ ತೋರಿಸೋರು ಪ್ರೋ ಮ್ಯಾಕ್ಸ್. ಚೆನ್ನಾಗೇ ಐತೆ. ನಾನು ಅದನ್ನೇ ಕಾಮಿಡಿಕ್ಕಾಗಿ ಅಥವಾ ಸುಮ್ಮನೆ ಹೇಳ್ಬೇಕು ಅಂದ್ಬಿಟ್ಟು ಹೇಳ್ತಲ್ಲ, ನಿಜವಾಗ್ಲೂ ಚೆನ್ನಾಗೈತೆ. ಬಟ್ ಏನಂದ್ರೆ ನನಗೆ ಬೇಜಾರಾಗಿದ್ದು, ಇನ್ನ ತೋರಿಸ್ಬೋದಿತ್ತು ಅವನು. ಯಾಕೆಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಒಬ್ಬ ಮರ ಕಡಿಯೋನು, ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ರೆ ಇಲ್ಲಿಗಲ್ ಸ್ಮಗ್ಲರ್ ಆಗಿ ಹೆಂಗ್ ಕನ್ವರ್ಟ್ ಆಯ್ತಾನೆ ಅನ್ನೋದು ಪೂರ್ತಿ ಸ್ಟೋರಿ ನೋಡಿದ್ವಿ. ಬಟ್ ಈ ಮೂವಿ ಏನ್ ಗೊತ್ತಾ, ಆ ಇಲ್ಲಿಗಲ್ ಸ್ಮಗ್ಲರು ಆ ದುಡ್ಡನ್ನ ಹೆಂಗ್ ಎಂಜಾಯ್ ಮಾಡ್ತಾನೆ ಅನ್ನೋದೇ ಪೂರ್ತಿ ಸ್ಟೋರಿ. ಆ ದುಡ್ಡನ್ನ ಎಲ್ಲೆಲ್ಲಿ ಹೆಂಗ್ ಯೂಸ್ ಮಾಡ್ಬೋದು, ಏನೇನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇರ್ತಾರೆ. ಸೊ ಇದ್ರಲ್ಲಿ ಬರೀ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಷ್ಟೇ. ಯಾಕೆಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾದಂಗೆ ಇದು ಪಾರ್ಟ್ 3 ಬೇರೆ ಮಾಡ್ತಾರೆ ಅನ್ನೋದ್ರಿಂದ ಈ ಮೂವಿ ಅಷ್ಟಾಗಿ ನಮ್ಗೆ ಕನೆಕ್ಟಿವಿಟಿ ಫೀಲ್ ಆಗಲ್ಲ. ಬಟ್ ಎಂಟರ್ಟೈನಿಂಗ್ ಆಗಿದೆ. ಏನಂದ್ರೆ ಸ್ಟೋರಿ ಪಾರ್ಟ್ 3 ಅಲ್ಲಿ ಇರೋದು, ಈ ಮೂವಿಲಿ ಎಂಟರ್ಟೈನ್ಮೆಂಟ್ ಇದೆ. ಸೊ ಓವರ್ ಆಲ್ ಇದು ಫುಲ್ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡಿರೋ ಪಿಕ್ಚರು. ಪಾರ್ಟ್ 3 ಸ್ಟೋರಿ ಇರೋದು. ಸೊ ಸ್ಟೋರಿ ನೋಡಬೇಕು ಅಂದ್ರೆ ನಾವು ಪಾರ್ಟ್ 3ಗೋಸ್ಕರ ವೇಟ್ ಮಾಡಬೇಕು. ಅದು ಯಾವಾಗ ಬರುತ್ತೆ ನನ್ನ ಮಗಂಗೆ ಗೊತ್ತು. ಸೊ ಓವರ್ ಆಲ್ ಇಷ್ಟೇ ಪುಷ್ಪ ಹೇಳ್ಬೇಕು ಅಂದ್ರೆ. ಕೆಲವು ಒಂದೊಂದು ಫೈಟ್ ಸೀನ್ಸ್ಗಳಿದೆ, ಇಲ್ಲಾಜಿಕಲ್ ಅನ್ನಿಸ್ಬೋದು, ಬಟ್ ಓವರ್ ಆಲ್ ಓಕೆ. ಬಿಕಾಸ್ ಅವ್ರು ಅದನ್ನ ಹೆಂಗ ಮ್ಯಾನೇಜ್ ಮಾಡ್ಕೋತಾರೆ. ಸೊ ನಿಮ್ಮ ಬ್ರೈನ್ ಆಟೋಮೆಟಿಕ್ ಆಗಲಿ ಲೈಕ್ ಪೂರ್ತಿ ಪಿಕ್ಚರ್ ನೋಡ್ತಿರ್ತಾರೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನನಗೆ ಇದು ಎಬೋ ಆವ್ರೇಜ್, ನನ್ನ ಫೀಲಿಂಗ್ ಪ್ರಕಾರ ಎಬೋ ಆವ್ರೇಜ್ ಇದೆ. ನಾಟ್ ಬ್ಯಾಡ್ ಕಂಪ್ಲೀಟ್ಲಿ. ಇನ್ನೂ ನನಗೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇತ್ತು, ಸುಳ್ಳಾಗಿ ಹೇಳ್ಬೇಕು. ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ನೂ ಇರುತ್ತೆ ಏನೋ ಅಂತ. ಸುಮ್ಮನೆ ಸ್ಕೇಲ್ ದೊಡ್ಡದು ಮಾಡೋದ್ರಿಂದ ಏನು ವರ್ಕೌಟ್ ಆಗಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಈಗ 4 ಗಾಡಿ ಬಂದು 40 ಗಾಡಿ ತೋರಿಸ್ಬಿಡೋದ್ರಿಂದ ಬಿಲ್ಡಪ್ ಜಾಸ್ತಿ ಆಗ್ಬಿಡಲ್ಲ. ಬಟ್ ಅದಕ್ಕೆ ಕ್ಯಾರೆಕ್ಟ್ರು ಮತ್ತೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ತೂಕ ಇರಬೇಕು. ಕ್ಯಾರೆಕ್ಟರ್ ಅಲ್ಲಿ ತೂಕ ಇತ್ತು, ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ತೂಕ ಇರಲಿಲ್ಲ. ಅದೇ ಬೇಜಾರಾಗಿದ್ದು. ಅದು ಬಿಟ್ರೆ ಓವರ್ ಆಲ್ ನೈಸ್ ಮೂವಿ. ಫ್ಯಾಮಿಲಿ ಜೊತೆ ನೋಡ್ರಿ, ಫ್ರೆಂಡ್ಸ್ ಜೊತೆನೂ ನೋಡ್ಬೋದು, ಅವ್ರಿಗೂ ಅರ್ಥ ಆಗುತ್ತೆ. ಇದೇನು ಬೇರೆ ಪಿಕ್ಚರ್ಗಳು ತರಲ್ಲ ವಿ ತಲೆ ಓಡಿಸ್ಬೇಕು ಅಂತ. ತಲೆ ಓಡಿಸೋದೇ ಬೇಕಾಗಿಲ್ಲ. ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ಪೂರ್ತಿ 3 ಅವರ್ 20 ನಿಮಿಷ ಎಂಜಾಯ್ ಮಾಡ್ಕೊಂಡು ಪಾಪ್ಕಾರ್ನ್ ಗಿಪ್ಕಾರ್ನ್ ತಿನ್ಕೊಂಡು ಬನ್ನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ.